ನಮಸ್ತೆ ಎವ್ರಿವನ್. ಎನ್ ಫಿಲೋಮಿನಾ, ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಹ್ಯೂಮನ್ ರೈಟ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಹಕ್ಕುಗಳ ಬಗ್ಗೆ ನಾವು ಸ್ವಲ್ಪ ಮಾಹಿತಿಯನ್ನು ತಗೊಳ್ಳೋಣ. ಹಕ್ಕುಗಳೇ ಎಲ್ಲಿ ಉಲ್ಲಂಘನೆ ಆಗ್ತಾ ಇದೆ, ನಮ್ಮ ಮಾನವ ಹಕ್ಕುಗಳು ಎಲ್ಲಿ ಉಲ್ಲಂಘನೆ ಆಗ್ತಾ ಇದೆ, ಎಲ್ಲಿ ನಾವು ವಾಯ್ಸ್ ರೇಸ್ ಮಾಡಿ ಮಾತಾಡಬಹುದು ಅನ್ನುವಂಥ ವಿಷಯದಲ್ಲಿ ನಾವು ಮಾತಾಡೋಣ. ಫಸ್ಟ್ ಆಫ್ ಆಲ್, ಎಲ್ಲಿ ಹಕ್ಕು ಉಲ್ಲಂಘನೆ ಆಗ್ತಾ ಇದೆ ಅನ್ನುವಂಥ ವಿಷಯ ನಮ್ಗೆ ಗೊತ್ತಾಗಬೇಕಂದ್ರೆ ನಿಜವಾಗ್ಲೂ ನಮ್ಗೆ ಏನೇನು ಹಕ್ಕುಗಳಿದೆ, ಆ ಹಕ್ಕುಗಳು ಎಲ್ಲಿ ಉಲ್ಲಂಘನೆ ಆಗ್ತಾ ಇದೆ ಅನ್ನುವಂಥದ್ದು ನಾವು ಕಣ್ಣಿಡಬೇಕಂದ್ರೆ ಫಸ್ಟ್ ಆಫ್ ಆಲ್ ಹಕ್ಕುಗಳು ನಮ್ಗೆ ಗೊತ್ತಾಗಬೇಕು. ನಮ್ಮ ಫಂಡಮೆಂಟಲ್ ರೈಟ್ಸ್ ಏನಿದೆ ಭಾರತ ರಾಜ್ಯಾಂಗದಲ್ಲಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನಲ್ಲಿ ಇರುವಂಥ ಫಂಡಮೆಂಟಲ್ ರೈಟ್ಸ್ ಏನೇನಿದೆ ಅನ್ನುವಂಥದ್ದು ನಮ್ಗೆ ಗೊತ್ತಾಗಬೇಕು. ಆವಾಗಲೇ ನಾವು ಹಕ್ಕು ಉಲ್ಲಂಘನೆ ಬಗ್ಗೆ ನಾವು ಮಾತಾಡಲಿಕ್ಕೆ, ಅದರ ಬಗ್ಗೆ ನಾವು ನ್ಯಾಯವನ್ನು ತೀರಿಸಲಿಕ್ಕೆ ನಮಗೆ ಒಂದು ಮಾಹಿತಿ ನಮಗೆ ಸಿಗುತ್ತೆ. ಅದಕ್ಕೆ ಹ್ಯೂಮನ್ ರೈಟ್ಸ್ನಲ್ಲಿ ಇರುವಂಥ ಮೆಂಬರ್ಸ್ ಎಲ್ಲರಿಗೂ ನಾನು ಈ ಒಂದು ವಿಷಯವನ್ನು ಮಾತಾಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನಮಗೆ ಜೀವಿಸುವಂಥ ಹಕ್ಕಿದೆ. ಆರ್ಟಿಕಲ್ 21 ಅದರ ಪ್ರಕಾರ ನಮಗೆ ಜೀವಿಸುವಂಥದ್ದು ಹಕ್ಕಿದೆ. ಅಷ್ಟೇ ಅಲ್ಲ, ಆರ್ಟಿಕಲ್ 14 and 15 ಏನು ಹೇಳ್ತಾ ಇದೆ ಅಂದರೆ ಎಲ್ಲರಿಗೂ ಸಮಾನವಾಗಿರುವಂಥ ಒಂದು ಪ್ರೊಟೆಕ್ಷನ್ ಇದೆ, ಎಲ್ಲರಿಗೂ ಒಂದು ರಕ್ಷಣೆ ಇದೆ. ಒಂದು ಲಿಂಗಭೇದ ಯಾವುದೂ ಇಲ್ಲ, ಫಿಮೇಲ್ ಮತ್ತು ಟ್ರಾನ್ಸ್ಜೆಂಡರ್ಸು ಅನ್ನುವಂಥದ್ದಿಲ್ಲ, ದೊಡ್ಡವರು ಚಿಕ್ಕವರು ಅನ್ನುವಂಥದ್ದಲ್ಲ, ಒಂದು ರಿಚ್ ಪೀಪಲ್ ಪೂರ್ ಪೀಪಲ್ ಅನ್ನುವಂಥದ್ದಿಲ್ಲ. ಆಲ್ ಆರ್ ಈಕ್ವಲ್ ಬಿಫೋರ್ ಲಾ. ಅಂದರೆ ಎಲ್ಲರೂ ನ್ಯಾಯಸ್ಥಾನದ ಕೆಳಗಡೆ ಎಲ್ಲರೂ ಸಮಾನವಾಗಿ ಇರ್ತಾರೆ, ಸಮಾನವಾಗಿ ಎಲ್ಲರಿಗೂ ನ್ಯಾಯ ಅನ್ನುವಂಥದ್ದು ಒಂದೇ ಆಗಿರುತ್ತೆ ಅನ್ನುವಂಥ ವಿಷಯದಲ್ಲಿ ಈ ಒಂದು ಆರ್ಟಿಕಲ್ 14, 15 ಹೇಳ್ತಾ ಇದೆ. ಇಲ್ಲಿ ಇವಾಗ ಎಲ್ಲರಿಗೂ ಪ್ರೊಟೆಕ್ಷನ್ ಇದೆ ಅಂತ ಅಂದಮೇಲೆ ನನಗೆ ಒಂದು ವಿಷಯ ನೆನಪು ಬರ್ತಾ ಇದೆ. ಈಗ ರೀಸೆಂಟಾಗಿ ಬ್ಯಾಂಗ್ಳೂರಿನಲ್ಲಿ ನಾವು ನೋಡ್ತಾ ಇದ್ವಿ, ಸ್ಟೇಡಿಯಂನಲ್ಲಿ ಆಗಿರುವಂಥ ಒಂದು ಘಟನೆ ನೋಡಿದರೆ ಎಷ್ಟೋ ಒಂದು ಜನರು ಸತ್ತೋಗಿದ್ದಾರೆ. ಅವ್ರಿಗೆ ಒಂದು ಅಂದರೆ ನಿಜವಾಗಿಲ್ಲ ಅಲ್ಲಿ ಪ್ರೊಟೆಕ್ಷನ್ ಇರಲಿಲ್ಲ. ಪ್ರೊಟೆಕ್ಷನ್ ಅಂದರೆ ಅಲ್ಲಿ ಎಷ್ಟು ಜನ ಬರ್ತಾರೆ ಆ ಜನಕ್ಕೆ ಕರೆಕ್ಟ್ ಆಗಿರುವಂಥ ಪ್ರೊಟೆಕ್ಷನ್ ಅನ್ನುವಂಥದ್ದು ಅಲ್ಲಿ ಸಿಗಲಿಲ್ಲ. ಅಂದರೆ ಈ ಥರ ಪ್ರೊಟೆಕ್ಷನ್ ಸರಿಯಾಗಿ ಸಿಗಲಿಲ್ಲ ಅಂದರೆ ಇಲ್ಲಿ ಹಕ್ಕು ಉಲ್ಲಂಘನೆ ಆಗಿದೆ ಅನ್ನುವಂಥದ್ದು ನಮಗೂ ಗೊತ್ತಾಗುತ್ತೆ. ಈ ರೀತಿಯಾಗಿ ನಾವು ಮಾತನಾಡ್ತಾ ಇದ್ರೆ ಮತ್ತೆ ಆರ್ಟಿಕಲ್ 17 ಏನು ಹೇಳ್ತಾ ಇದೆ ಅಂದರೆ ಯಾರು ಬಡವರಲ್ಲ, ಯಾರು ದೊಡ್ಡವರಲ್ಲ, ಯಾರು ಚಿಕ್ಕವರಲ್ಲ, ಎಲ್ಲರೂ ಸಮಾನವಾಗಿ ಇರ್ತಾರೆ. ಕೆಲವೊಂದು ನಾವು ವಿಲೇಜಸ್ನಲ್ಲಿ ನೋಡಿದರೆ ಒಂದು ಕೆಳಗಡೆ ಜಾತಿನಲ್ಲಿರುವಂಥ ಜನರನ್ನು ದೂರವಾಗಿ ಇಟ್ಟುವಂಥದ್ದು, ಅವ್ರಿಗೆ ನೀರು ಕೊಡಲ್ಲ, ಏನೇನೋ ಮಾಡ್ತಾ ಇರ್ತಾರೆ. ಇಂಥದ್ದೆಲ್ಲ ಮಾಡಬಾರ್ದು. ಯಾಕಂದರೆ ನಾವೆಲ್ಲರೂ ಸಮಾನ ಅನ್ನುವಂಥದ್ದು ಆರ್ಟಿಕಲ್ 17 ಹೇಳ್ತಾ ಇದೆ. ನಾವು ಈ ಭಾರತ ದೇಶದಲ್ಲಿ ಜೀವಿಸ್ತಾ ಇರುವಂಥ ಎಲ್ಲರೂ ಸಮಾನವಾಗಿ ಇರ್ತಾರೆ. ಯಾರು ಕೆಳಗಡೆ ಒಂದು ಕುಲದವರಲ್ಲ, ಮೇಲೆ ಪಟ್ಟಿರುವಂಥವರಲ್ಲ, ಎಲ್ಲರೂ ಸಮಾನ ಅಂತ ಈ ಒಂದು ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಇನ್ನೊಂದು ಮುಖ್ಯವಾದಂಥ ಆರ್ಟಿಕಲ್ ಏನಿದೆ ಅಂದರೆ ಆರ್ಟಿಕಲ್ 18 to 25 ಮಟ್ಟ ಏನಿದೆ ಅಂದರೆ ಯಾರಾದರೂ ಅವರಿಗೆ ಇಷ್ಟವಾದಂಥ ಒಂದು ಮತವನ್ನು ಸ್ವೀಕಾರ ಮಾಡಬಹುದು, ಆ ಮತದಲ್ಲಿ ಅವರು ಜೀವಿಸಬಹುದು, ಅದಕ್ಕೆ ಅವರ ಕುಟುಂಬ ಸಭ್ಯರು ಯಾರನ್ನು ಮತ್ತು ಸಮಾಜದಲ್ಲಿರುವಂಥ ಯಾರು ಆತಂಕ ಪಡಿಸಬಾರದು ಅನ್ನುವಂಥದ್ದು ಬರೆದಿದೆ. ಅಂದರೆ ಏನು ಹೇಳ್ತಾ ಇದೆ ಅಂದರೆ ಈ ಒಂದು ಆರ್ಟಿಕಲ್ ಪ್ರಕಾರ ಮತ ಅನ್ನುವಂಥದ್ದು ಅವರ ಒಂದು ವೈಯಕ್ತಿಗತ ವಿಷಯ. ಆ ಒಂದು ವೈಯಕ್ತಿಗತ ವಿಷಯವಾಗಿ ಇರುವಂಥದ್ದು ಅವರು ಏನು ಇಷ್ಟ, ಯಾವ ಮತ ಇಷ್ಟ ಅನ್ನುವಂಥದ್ದು ಅದನ್ನು ಸ್ವೀಕಾರ ಮಾಡಬಹುದು, ಯಾವುದು ಮತ ಅವ್ರಿಗೆ ಇಷ್ಟ ಇಲ್ಲ ಅಂತ ಅನ್ನುವಂಥದ್ದು ಬಿಡ್ಬೋದು. ಅದು ವೈಯಕ್ತಿಗತ ವಿಷಯ, ಅದರ ಬಗ್ಗೆ ಯಾರು ಮಾತನಾಡಬಾರದು. ಅದು ಅವರಿಗೆ ಮಾತ್ರನೇ ಅವ್ರಿಗೆ ವ್ಯಕ್ತಿಗತವಾಗಿ ಅವರಿಗೆ ಒಂದು ಸ್ವೇಚ್ಛೆ ಕೊಡಲ್ಪಟ್ಟಿದೆ ಅನ್ನುವಂಥದ್ದಿದೆ. ಅದೇ ರೀತಿಯಿಂದ ಯಾರ್ಯಾರು ಯಾವ್ಯಾವ ಮತದಲ್ಲಿ ಇರ್ತಾರೋ ಆ ಮತದ ಬಗ್ಗೆ ಅವರು ಮಾತನಾಡಬಹುದು, ಮೀಟಿಂಗ್ಸ್ ಮಾಡಬಹುದು, ಮತ್ತೆ ಏನಾದರೂ ಒಂದು ದೊಡ್ಡ ದೊಡ್ಡ ಮೀಟಿಂಗ್ಸ್ ಇಡಬಹುದು. ಅಂದರೆ ಆ ಮೀಟಿಂಗ್ಸ್ ಅಲ್ಲಿ ಎಲ್ಲಾದರೂ ಒಂದು ಮೀಟಿಂಗ್ಸ್ ಇಡುವಾಗ ಅಲ್ಲಿ ಒಂದು ಪರ್ಮಿಷನ್ ತಗೋಬೇಕು, ಪೊಲೀಸ್ ಪ್ರೊಟೆಕ್ಷನ್ ತಗೋಬೇಕು. ಈ ಥರ ಮಾಡಿ ನಾವು ಎಲ್ಲಾದ್ರೂ ನಾವು ಮಾಡಲಿಕ್ಕೆ ಅದಕ್ಕೆ ಆ ಒಂದು ಆರ್ಟಿಕಲ್ಸ್ ನಮಗೆ ಪ್ರೊಟೆಕ್ಷನ್ ಮಾಡ್ತಾ ಇದೆ. ಇನ್ನೊಂದು ಆರ್ಟಿಕಲ್ ಏನಿದೆ ಅಂದರೆ ಆರ್ಟಿಕಲ್ 26. ಆರ್ಟಿಕಲ್ 26 ಏನು ಹೇಳ್ತಾ ಇದೆ ಅಂದರೆ ಸಹಕಾರ ಸಂಘಗಳೆಲ್ಲ ಸ್ಥಾಪಿಸ್ಕೋಬಹುದು. ಸಹಕಾರ ಸಂಘಗಳಂದರೆ NGOs ಮತ್ತು ಟ್ರಸ್ಟ್ಗಳು, ಫೌಂಡೇಶನ್ಸು, ಇಂಥದ್ದೆಲ್ಲ ನಾವು ಮಾಡ್ಕೋಬಹುದು, ವೈಯಕ್ತಿಕವಾಗಿ ನಾವು ಮಾಡ್ಕೋಬಹುದು. ಅದಕ್ಕೆ ಒಂದು ಆರ್ಟಿಕಲ್ ಸಪೋರ್ಟ್ ಮಾಡ್ತಾ ಇದೆ. ಅದರಿಂದ ನಾವು ಬೇರೆ ಫಂಡ್ಗಳು ಇಂಥದ್ದೆಲ್ಲ ರೇಸ್ ಮಾಡುವಂಥದ್ದು ಅಂಥದ್ದೆಲ್ಲ ಮಾಡ್ಕೋಬಹುದು ಅನ್ನುವಂಥದ್ದು ಈ ಒಂದು ಆರ್ಟಿಕಲ್ ಮುಖ್ಯ ಉದ್ದೇಶ ಆಗಿದೆ. ಈ ರೀತಿಯಾಗಿ ಅಷ್ಟೇ ಅಲ್ಲ, ಈ ಒಂದು ಹಕ್ಕುಗಳೇ ಅಲ್ಲ, ಇನ್ನೊಂದು ಹಕ್ಕು ಇದೆ, ಸಮಾಚಾರ ಹಕ್ಕು, RTI ಆ್ಯಕ್ಟ್ ಇದೆ. ಈ RTI ಆ್ಯಕ್ಟ್ ಪ್ರಕಾರ ಒಂದು ಪ್ರಭುತ್ವದ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇರುವಂಥ ಅಧಿಕಾರಿಗಳ ಬಗ್ಗೆ, ಇಲ್ಲದಿದ್ದರೆ ನಮ್ಮ ಸಮಾಜದಲ್ಲಿ ಏನೇನಾಗ್ತಾ ಇದೆ ಅದರ ಬಗ್ಗೆ ಏನಾದರೂ ಮಾಹಿತಿ ತಗೋಬೇಕಂದ್ರೆ ನಾವು ಫ್ರೀಯಾಗಿ ಉಚಿತವಾಗಿ ಒಂದು 10 ರೂಪಾಯಿ ಒಂದು ಖರ್ಚದಲ್ಲೇ ನಾವು ಅದನ್ನು ಆ ಸಮಾಚಾರವನ್ನು RTI ಆ್ಯಕ್ಟ್ ಪ್ರಕಾರ ಅದನ್ನು ತಗೊಳ್ಳಿಕ್ಕೆ ನಮಗೆ ಹಕ್ಕಿದೆ. ಯಾರಾದರೂ ಅದು ನಾವು ಕೊಡಲ್ಲ ಅಂತ ಅನ್ನಬಾರ್ದು, ಅದು ಕೊಡಲೇಬೇಕು. ಅಂಥದ್ದು ನಾವು ಕೇಳ್ತಾ ಇರುವಾಗ ನಾವು ಮುಖ್ಯವಾಗಿ ನಾವು ಆ ಒಂದು ವ್ಯಕ್ತಿಗತ ವಿಷಯಗಳಲ್ಲಿ ಅಲ್ಲಿ ನಾವು ಕೇಳಬಾರದು.
ಒಂದು ಕೆಲಸ ಮಾಡ್ತಾ ಇರುವಂಥ ಆಫೀಸರ್ಸ್ ಯಾರಿರ್ತಾರೋ ಅವರು ವ್ಯಕ್ತಿಗತ ವಿಷಯಗಳು ಏನಿರ್ತಾವೋ ಅದನ್ನು ನಾವು ಕೇಳಬಾರ್ದು. ಬರೀ ನಾವು ನಮಗೆ ಸಮಾಜಕ್ಕೆ ಏನೇನು ಉಪಯೋಗಕರವಾಗಿದೆ, ಏನೇನು ಅನ್ಯಾಯ ಆಗ್ತದೆ ಅಂಥ ವಿಷಯಗಳು ಮಾತ್ರ ಅಲ್ಲಿ ನಾವು ಮೆನ್ಷನ್ ಮಾಡಬೇಕನ್ನುವಂಥದ್ದು. ಈ ರೀತಿಯಾಗಿ ನಾವು ನೋಡ್ತಾ ಇದ್ರೆ ಎಷ್ಟೋ ಹಕ್ಕುಗಳಿದೆ, ಈ ಹಕ್ಕುಗಳನ್ನೆಲ್ಲ ನಾವು ಉಪಯೋಗಿಸ್ಕೋಬೇಕು. ಮಹಿಳೆಗೆ ಒಂದು ಹಕ್ಕುಗಳಿದೆ, ಮತ್ತು ಟ್ರಾನ್ಸ್ಜೆಂಡರ್ಸ್ಗೆ ಹಕ್ಕುಗಳಿದೆ, ಚಿಕ್ಕ ಮಕ್ಕಳಿಗೆ ಮಕ್ಕಳ ಹಕ್ಕುಗಳಿದೆ, ಚಿಲ್ಡ್ರನ್ಸ್ ರೈಟ್ಸ್ ಇದೆ, ಸೀನಿಯರ್ ಸಿಟಿಜನ್ಸ್ ರೈಟ್ಸ್ ಇದೆ. ಇಷ್ಟೆಲ್ಲ ನೋಡ್ತಾ ಇದ್ರೆ ಈ ಹಕ್ಕುಗಳೆಲ್ಲ ಇದನ್ನು ನಾವು ಕರೆಕ್ಟಾಗಿ ನಾವು ಉಪಯೋಗ ಮಾಡ್ಕೋಬೇಕು. ಈ ಸಮಾಜದಲ್ಲಿ ನಾವು ಜೀವಿಸ್ತಾ ಇದ್ದಂದ್ರೆ ಭಾರತ ರಾಜ್ಯಾಂಗವನ್ನು ಓದಬೇಕು. ಭಾರತ ರಾಜ್ಯಾಂಗದಲ್ಲಿ ನಮ್ಮ ಹಕ್ಕುಗಳ ಬಗ್ಗೆ